ಭಗವಂತ ನಮಗೆ ಸಂಬಂಧಗಳನ್ನು ಕೊಟ್ಟಿದ್ದಾನಲ್ಲ, ಎಷ್ಟು ಆನಂದವಾದ ಸಂಬಂಧ. ಅಣ್ಣವರು ಪೂಜೆ ಮಾಡಿದ್ರು, ಒಳಗೆಲ್ಲ ಓಡಾಡಿದ್ರು, ಕಷ್ಟ ಸುಖ ಕೇಳಿದ್ರು. ಇದು ಮೌಲ್ಯಾಧಾರಿತ ಮನುಷ್ಯತ್ವ ಅಂತ ಹೇಳ್ತಾರೆ. ಅಂದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಇವೆಲ್ಲವೂ ಕೂಡ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂಬಂಧಗಳು, ಅನುಗ್ರಹಗಳು. ಇವತ್ತೇನಾಗ್ತಾ ಇದೆ ಅಂದ್ರವ, ಒಂದಡಿ ಜಾಗಕ್ಕೆ ಅಣ್ಣ ತಮ್ಮ ವರ್ಷಾನ್ಗಟ್ಲೆ ಮಾತಾಡೋದಿಲ್ಲ. ಸತ್ಯ ಅಲ್ವಣ್ಣ ಇದು? ಬರೀ ಒಂದು ಕುಂಟೆ ಮಾತಿಗೆ ವರ್ಷಾನ್ಗಟ್ಲೆ ಮಾತಾಡೋದಿಲ್ಲ, ಒಳ್ಳೆ ಕಾರ್ಯಕ್ಕೆ ಹೋಗೋದಿಲ್ಲ, ಸತ್ತಾಗ ಮುಖ ನೋಡೋದಿಲ್ಲ ಜನ. ಈ ಅಕ್ಕ ತಂಗಿರಲ್ಲೂ ಕೂಡ ಒಂದು ಬಾಂಧವ್ಯ ಕೆಟ್ಟೋಗ್ತಾ ಇದೆ ದಿನೇ ದಿನೇ. ಚಿನ್ನದ ಮಾತಿಗೆ ಅಥವಾ ಏನೋ ದುಡ್ಡು ಕೊಡಲಿಲ್ಲ ಅನ್ನೋ ಮಾತಿಗೆ, ಅಪ್ಪನ ಮನೇಲಿ ಹೆಚ್ಚಿಗೆ ಇಸ್ಕೊಂಬಂದ್ಬಿಟ್ಲು, ಅವ್ನಿಗೆ ಮಾತ್ರ ಅಷ್ಟು ಕೊಡ್ತಾರೆ, ಇವಳಿಗೆ ಮಾತ್ರ ಇಷ್ಟು ಕೊಡ್ತಾರೆ ಎನ್ನುವಂಥ ಈ ಸಣ್ಣ ಸಣ್ಣ ನೋವುಗಳು ಕೂಡ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡ್ತವೆ. ಇವತ್ತು ಸಂಬಂಧಗಳು ಹಾಳಾಗ್ತಾ ಇದೆ ನೋಡಿ. ಪಕ್ಕದ ಮನೆಯವರು ಚೆನ್ನಾಗಾಗ್ಬಿಡ್ತಾರೆ, ಒಂದೇ ತಾಯಿ ಮಕ್ಕಳು ವರ್ಷಾನ್ಗಟ್ಲೆ ಚೆನ್ನಾಗಾಗೋದಿಲ್ಲ. ಒಬ್ಬ ಅಣ್ಣ ತಮ್ಮಂದಿರಿದ್ರು, ಪ್ರೀತಿಯಿಂದ ಬದುಕ್ತಾ ಇದ್ರು. ರಾಮ ಲಕ್ಷ್ಮಣರಿಗಿಂತ ಅನ್ಯೂನ್ಯವಾಗಿ ಬದುಕ್ತಾ ಇದ್ರು. 6 ಎಕರೆ ಜಮೀನು ಕೊಟ್ಟಿದ್ದ ಅವರಪ್ಪ, ಸತ್ತೋಗಿದ್ದ. 6 ಎಕರೆ ಜಮೀನು ಕೊಟ್ಟು ಆ ತಂದೆ ಮಕ್ಕಳಿಗೆ ಒಂದು ಒಳ್ಳೆ ಮಾತನ್ನು ಹೇಳಿದ್ದ. ಅವ್ವ ಕೇಳಿಸ್ಕೊಳ್ಳಿ, ನಾನು ಹೇಳೋ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ. ಅವ್ವ 6 ಎಕರೆ ಜಮೀನನ್ನು ಕೊಟ್ಟಂತ ಆ ತಂದೆ ಸತ್ತೋದ. ತಾಯಿ ಕೂಡ ಸಾಯೋ ಕಡೆಗಳಿಗೆ ಹೇಳಿದ್ಲು ಅಣ್ಣ ತಮ್ಮಂದಿರಿಗೆ, ಮಕ್ಕಳೇ ನಿಮ್ಮನ್ನು ಕೂಲಿ ನಾಲಿ ಮಾಡಿ ಬೆಳೆಸಿವಿ ಕಣಪ್ಪ, ನನ್ನ ಬಾಯಿಗೆ ಹೋಗೋದು ನಿಮ್ಮ ಬಾಯಿ ಕೊಟ್ಟಿದ್ದೀವಿ ಕಣಪ್ಪ, ನಾವು ಹಸ್ಕೊಂಡು ಮಲಗಿದ್ದು ನಿಮ್ಗೆ ಹೊಟ್ಟೆ ತುಂಬ ಅನ್ನ ತಿನ್ನಿಸಿದ್ದೀವಿ, ಯಾವತ್ತೂ ಜಗಳಾಡ್ಬೇಡಿ ಕಂದ. ಸಂತೋಷವಾಗಿ ನಿಮಗೇನಾದರೂ ಬೇಜಾರಾದಾಗ ನೀನು 3 ಎಕರೆ ಅವನು 3 ಎಕರೆ ಜಮೀನು ಭಾಗ ಮಾಡ್ಕೊಬಿಡ್ರಪ್ಪ. ಒಂದು ಮನೆಯದೇ, ಆ ಮನೆಯ ನೀವು ಭಾಗ ಮಾಡ್ಕೊಂಡು ನೀನು, ನಿನ್ನ ಹೆಂಡ್ತಿ, ನಿನ್ನ ಅಣ್ಣ ತಮ್ಮ ಸುಖವಾಗಿ ಬದುಕ್ರಪ್ಪ. ತಾಯಿ ತಂದೆ ಮಾತು ಒಳ್ಳೇದಲ್ವ ಇದು? ಚೆನ್ನಾಗಿ ಹೇಳಿದ್ರು. ಮಕ್ಕಳು ಹಾಗೇ ಬೆಳೆದ್ರು. ಇಬ್ಬರು ವ್ಯವಸಾಯ ಮಾಡಿದ್ರು. ಅಣ್ಣನ ಕೈಲಿ ಜವಾಬ್ದಾರಿ ಕೊಟ್ಟ ತಮ್ಮ, ಅಣ್ಣ ಖರ್ಚು ವೆಚ್ಚ ಎಲ್ಲ ನೀನು ನೋಡು, ನನಗೆ ಖರ್ಚಿಗೆ ಬೇಕಾದಾಗ ಒಂದಷ್ಟು ಹಣ ಕೊಡು, ಮನೆ ವ್ಯವಹಾರ ನೀನು ನೋಡ್ಕೋ, ನೀನು ಹೇಳಿದ ಕೆಲಸ ನಾನು ಮಾಡ್ತೀನಿ ಕಣಣ್ಣ. ಇದು ಅಣ್ಣ ತಮ್ಮಂದಿರ ಬಾಂಧವ್ಯ. ಇಡೀ ಊರ್ಗೂರೇ ಅಲ್ಲಿ ಕಚ್ಕೊಂಡು ನೋಡೋದು, ಅಯ್ಯೋ ಎಷ್ಟು ಚೆನ್ನಾಗಿ ಬದುಕ್ತಾವ್ರಿ ಮಕ್ಕಳು, ಎಷ್ಟು ಚೆನ್ನಾಗಿ ಬದುಕ್ತಾವ್ರಿ ಮಕ್ಕಳು ನೋಡಿ. ಒಂದಲ್ಲ ಒಂದು ದಿನ ಯಾರ ಕಣ್ಣಾರು ಬೀಳ್ತದೆ ಅನ್ನೋದಕ್ಕೆ. ಈ ಚೆನ್ನಾಗಿ ಬದುಕುವಾಗ ಯಾರಾದರೂ ಆರೋಗ್ಯವಾಗಿದ್ದರೆ, 1-2 ಮನೆ ಕಟ್ಟಿಬಿಟ್ರೆ ಈ ಹೊಟ್ಟೆ ಕಿಚ್ಚಿನ ಜನ ಬೇಕಾದಷ್ಟು ಜನ ಕರ್ಮ್ತಾರೆ. ಓಹೋ ಬಡ್ಡಿ ಮಗ ಅದು ಎಲ್ಲಿ ತಂದೋ ದುಡ್ಡ, ಅದು ಎಲ್ಲಿ ಮಡಗಿದ್ನೋ, ತಲೆ ಹೊಡೆದ್ನೋ, ತಲೆ ಹಿಡಿದ್ನೋ, ಈ ಮಾತುಗಳೇ ಜಾಸ್ತಿ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಒಳಗಿಲಿ ಕಷ್ಟ ಗೊತ್ತಿಲ್ಲ, ಸಾಲ ಬಂದಿರ್ತಾರೆ, ಹಗಲು ರಾತ್ರಿ ದುಡ್ದಿರ್ತಾರೆ ಅಂತ. ಹಾಗೆ ಇಲ್ಲಿ ಅಣ್ಣ ತಮ್ಮ ಪ್ರೀತಿಯಿಂದ ಬದುಕುವಾಗ ಯಾರೋ ಒಬ್ಬ ಈ ನಾರದನಂತವನು, ಚಾಡಿ ಹೇಳುವಂಥ ಮನುಷ್ಯ, ಕುಯುಕ್ತಿ ಮನುಷ್ಯ, ಶಕುನಿ ಅಂತವನು ಹೋಗಿ ಏನು ಮಾಡ್ದ, ಅಣ್ಣನಿಗೆ ಒಂದು ಚಾಡಿ ಮಾತನ್ನು ಹೇಳ್ಬಿಟ್ಟ. ಕೇಳಿಸ್ಕೊಳ್ಳಿ, ಏನಂತ, ಮಗ ನೀನು ಹಿರಿಯನು, ನಿನ್ನ ಕೈಲಿ ವ್ಯವಹಾರ ಅದೇ, ಆದರೂ ನಿನ್ನ ತಮ್ಮ ಒಂದು 10 ಲಕ್ಷ ಬಡ್ಡಿ ಕೊಟ್ಟವನ್ಕನ ದುಡ್ಡ ಪಕ್ಕದೂರಿಗೆ ಎಂದು ಬಿಟ್ಟ ನೋಡಪ್ಪ. ಅಣ್ಣನಿಗೆ ಅದೆಲ್ಲಿತ್ತೋ ಕೋಪ. ಯಾಕೆ ಅಂದರೆ ಒಳ್ಳೆ ಮಾತು ಬೇಗ ಮನಸ್ಸಿಗೆ ಹೋಗೋದಿಲ್ಲ, ಈ ಚಾಡಿ ಹೇಳೋರ ಮಾತೇ ಜಲ್ದಿ ಹೋಗೋದು ಮನಸ್ಸಿಗೆ. ಈಗ ಬೇಕಾದ್ರೆ ಮಕ್ಳಿಗೆ ಹೇಳಿ ನೀವು, ಲೋ ಅವ್ನು ಸರಿಲಾಕನೋ, ಅವ್ನು ಸವಾಸ್ಗೆ ಹೋಗ್ಬಿಡ ಅನ್ನಿ, ಒತ್ತನೆಂತ ಎದ್ದೋಗಿ ಅವನ ಜೊತೆಲೆ ಕೂತಿರ್ತಾನೆ. ನಮ್ಮಪ್ಪ ಹಿಂಗೆ ಅಂತಿದ್ದಕ್ಕಲ್ಲ ನಿನ್ನ ಬಗ್ಗೆ ಅಂತ. ಚಾಡಿ ಹೇಳೋರ ಮಾತು ಬೇಗ ಮನಸ್ಸು ಕೊಟ್ಟೋಗ್ಬಿಡ್ತದೆ. ಅಣ್ಣನಿಗೂ ಕೂಡ ಹಾಗೆ. ತಮ್ಮನ ನಂಬಲಿಲ್ಲ ಅಣ್ಣ, ತಮ್ಮನ ಮೇಲೆ ಜಗಳಕ್ಕೆ ಬಂದ. ನಾನು ಕಾಣ್ದಂಗೆ ನೀನು 10 ಲಕ್ಷ ಬಡ್ಡಿ ಕೊಡೋಕ್ಕೆ ನಿನ್ಗೆಲ್ಲಿ ಬತ್ತು ದುಡ್ಡು ಅಂದರೆ ನನಗೆ ಮೋಸ ಮಾಡ್ತಾ ಇದ್ದೀಯ ನೀನು. ಏನು ಜಗಳ 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 ಜಗಳ, ಏನಿಬ್ಬರು ಗುದ್ದಾಟಕ್ಕೆ ನಿಂತ್ಕೊಬಿಟ್ರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು, ಕೋರ್ಟ್ ಕೇಸ್ ಆಗೋಯ್ತು. ಅಣ್ಣ ನಿನಗೆ ಭಾಗ ಕೊಡೋಕ್ಕಾಗೋದಿಲ್ಲ, ನನಗೆ 4 ಎಕರೆ ಬರಬೇಕು, ನಿನಗೆ 2 ಎಕರೆ ಸಾಕು ಅಂತ. ಯಾಕೆಂದರೆ ವ್ಯವಹಾರ ನಾನು ಮಾಡಿರೋನು, ಅಪ್ಪನ ತಿಥಿ ಅವನ ತಿಥಿ ನಾನು ಮಾಡಿರೋನು, ನನಗೆ ಸಾಲ ಅದೇ, ನೀನು 10 ಲಕ್ಷ ಹೆಂಗೆ ಮಾಡಿ ಕಡೆ. ಜಗಳ 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 ಶುರುವಾಗೋಯ್ತು. ಇಬ್ಬರು ಮನಸ್ಸು ಹೊಡೆದೋಯ್ತು. ಅವನು ಕಂಡ್ರೆ ಇವನಿಗಾಗೋದಿಲ್ಲ, ಇವನು ಕಂಡ್ರೆ ಅವನಿಗಾಗೋದು. ಯಾರಿಂದ? ಯಾರಿಂದವ್ವ? ಚಾಡಿಕೋರರಿಂದ. ಒಂದಿನ ಏನಾಯಿತು, ಅಣ್ಣ ನೇಗ್ಲಿಡ್ಕ ಉಳುಮೆ ಮಾಡ್ತಿದ್ದ ಗದ್ದೆ ಒಳಗಡೆ.
ತಮ್ಮ ಹಿಂದ್ಗಡೆ ತೇವರಿ ಸಾವ್ರ್ತಿದ್ದೆ. ಯಾಕೆಂದರೆ ಒಂದೇ ಜಮೀನಲ್ಲಿ ಈ ಸಾರಿ ಕೆಲಸ ಮಾಡಬೇಕಲ್ಲ, ಆ ಬೆಳೆ ತೆಗಿಗಂಟು ಒಂತಾವಿರ್ಬೇಕಲ್ಲ. ಇವ್ರ ಅದೃಷ್ಟವೇನೋ ಅಣ್ಣನ ನೇಗಲುಗುಳಕ್ಕೆ ಚಿನ್ನದ ಬಿಂದಿಗೆ ಸಿಕ್ಬಿಡ್ತಂತೆ ನೋಡಿ. ಏನು ವಜ್ರ ವೈಡೂರ್ಯ ತುಂಬಿದೆ, ನಿಧಿ ಸಿಕ್ಬಿಡ್ತು. ತಮ್ಮ ಓಡೋಡ್ ಬಂದ, ಇದು ನಮ್ಮ ಅಪ್ಪರ ಗದ್ದೆ, ನನಗೂ ಅರ್ಧ ಭಾಗ ಬೇಕು ಅಂದ. ಅಣ್ಣನಿಗಾಗಲಿ ಎಲ್ಲಿತ್ತು ಕೋಪ, ನಭೋಮಂಡಲದಲ್ಲಿತ್ತು ಕೋಪ. ಈಗೇನು ಮಾತಾಡೋದು ಬೇಡ ಅಂದ್ಬಿಟ್ಟು ಸೈಲೆಂಟಾಗೆ ಇದ್ದ. ನೋಡೋ ಇಲ್ಲಿ ಆಲದ ಮರತ ಮಡಗಿರ್ತೀನಿ ಬಿಂದಿಗೆ, ಚಿನ್ನದ ಬಿಂದಿಗೆ ಸಿಕ್ಕದಲ್ಲಪ್ಪ, ಆಲದ ಮರತ ಇಟ್ಟಿರ್ತೀನಿ. ಈಗ ಒಂದು ಕೆಲಸ ಮಾಡು, ಊಟ ತರಗೋಗಿ. ಈಗ ಆಯಿತು, ಇಬ್ಬರು ರಾಜಿ ಆಗುಮ, ಕಂಪ್ಲೇಂಟ್ ವಾಪಸ್ ತಗೊಳ್ಳುವ, ಪೊಲೀಸ್ ಸ್ಟೇಷನಲ್ಲಿಂದ ಕಂಪ್ಲೇಂಟ್ ವಾಪಸ್ ತಗೊಂಡು ಕೇಸ್ ವಾಪಸ್ ತಗೊಬಿಡುವ. ಆಯಿತು, ನಿನಗರ್ಧ ಭಾಗ ನನಗರ್ಧ ಭಾಗ, ಸಾಯಂಕಾಲ ಯಜಮಾನರು ಬಂದಮೇಲೆ ತೀರ್ಮಾನ ಮಾಡ್ಕೊಂಡು ಹಂಚ್ಕೊಳ್ಳುಮ. ಈಗ ಒಂದು ಕೆಲಸ ಮಾಡು, ಹೋಗಿ ಊಟ ತರೋಗು ಅಂತ ಕಳಿಸ್ತಾ. ಯಾರನ್ನ? ತಮ್ಮನನ್ನ. ತಮ್ಮ ಊಟ ತರಕ್ಕೆ ಮನೆಗೆ ಬಂದ. ಅಣ್ಣನ ಮನಸ್ಸಲ್ಲಿ ಯೋಚನೆ ಶುರುವಾಯಿತು. ಈಗಲೇ 10 ಲಕ್ಷ ಬಡ್ಡಿ ಸಾಲ ಕೊಟ್ಟವನೇ ಬಡ್ಡಿ ಮಗ, ಜಮೀನಲ್ಲೂ ಭಾಗ, ಮನೇಲೂ ಭಾಗ, ಈಗ ನನಗೆ ಸಿಕ್ಕದ ಚೊಂಬು ನನಗೂ ಭಾಗ, ಇದರಲ್ಲೂ ಭಾಗ ಕೇಳ್ತಾನಲ್ಲ. ಏನಾರು ಮಾಡಿ ಇವನ್ನ ಸಾಯಿಸಿಬಿಡ್ಬೇಕು ಅಂತ ಕೆಟ್ಟ ಆಲೋಚನೆ ಮಾಡ್ದ. ಯಾರೋ ಅಣ್ಣ ಒಂದು ದಿಂಡ್ಗಲ್ಲಿ ಎತ್ಕೊಂಡು ಆಲದ ಮರದ ಮೇಲೆ ಕೂತ್ಕೊಂಡ. ಆ ಬಿಂದಿಗೆ ಎಲ್ಲಿದೆ? ಚಿನ್ನದ ಬಿಂದಿಗೆ ಆಲದ ಮರದ ಕೆಳಗಿದೆ. ತಮ್ಮ ಊಟ ತಗೊಂಬಂದ. ಊಟ ಟಿಫನ್ ಕ್ಯಾರಿಯರ್ ಸೈಡ್ಗೆ ಇಟ್ಬಿಟ್ಟು ಆ ಚಿನ್ನದ ಬಿಂದಿಗೆ ಹಿಡ್ಕೊಂಡು ನೋಡ್ತಾ ಇದ್ದ. ಮೇಲ್ ಕೂತಿದ್ನಲ್ಲ ಅಣ್ಣ, ಅವನ ಕೈಲಿ ಏನಿತ್ತು? ಸೈಜ್ಗಲ್ಲಿತ್ತಲ್ಲ, ತಮ್ಮನ ತಲೆ ಮೇಲೆ ದಢಾರ್ನೆ ತಾಕ್ಬಿಟ್ಟ ಹಂಗೆ ಒಂದು ಏಟ್ಗೆ. ತಮ್ಮ ಅಲ್ಲೇ ರಕ್ತ ಕಕ್ಕಿ ಸತ್ತೋದ. ತಮ್ಮನನ್ನ ಒಂದು ಕಬ್ಬನ ಗದ್ದೆ ಒಳಗೆ ಎಳೆದು ಮಲಗಿಸ್ಬಿಟ್ಟ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಜನ ತಿರ್ಗಾಡ್ತಾವ್ರಲ್ಲ, ಈಗ ಸುಮ್ಮನೆ ಕೂತ್ಕೊಂಡ್ರಾದದ ಅಂತೇಳಿ ಚಿನ್ನದ ಬಿಂದಿಗೆ ಔಸ್ಬಿಟ್ಟು ಆ ತಮ್ಮ ತಂದಿದ್ನಲ್ಲ ಊಟ, ಅಣ್ಣ ಊಟ ಮಾಡ್ತಾ ಇದ್ದ. ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ನಂತೆ ನೋಡಿ. ಅಲ್ಲಿ ಕಾರಣ ಏನು ಅಂದರೆ, ತಮ್ಮ ಬರುವಾಗಲೇ ಊಟಕ್ಕೆ ವಿಷ ಹಾಕೊಂಡು ತಂದಿದ್ನಂತೆ ನಮ್ಮ ಅಣ್ಣನ ಸಾಯಿಸಬೇಕು ಅಂತ. ಯೋಚನೆ ಮಾಡ್ರವ, ಈಗ ಒಬ್ಬರು ಚಾಡಿ ಮಾತಿನಿಂದ ಅಣ್ಣನೂ ಸತ್ತ, ತಮ್ಮನೂ ಸತ್ತ. ಆ ಚಿನ್ನದ ಬಿಂದಿಗೆ ಅಲ್ಲಿ ಅನಾಥವಾಗಿ ಬಿದ್ದಿದೆ. ಯಾರ ಯಾರ ಕೈಗೆ ಹೋಯ್ತದು? ಯಾರು ವಶವಾಯ್ತವ? ಅದು 3ನೇವ್ರ ವಶವಾಯಿತು. ಇವತ್ತು ನಮ್ಮ ಮನೆ ಪರಿಸ್ಥಿತಿನೂ ಹಂಗೆ ಆಗ್ತಾ ಇದೆ. ಅಣ್ಣ ತಮ್ಮದ್ರ ಜಗಳ, ನಮ್ಮ ಮಾನ ಮರ್ಯಾದೆ ಇನ್ನೊಬ್ಬರು ಪಾಲಾಗ್ತಾ ಇದೆ ಅಲ್ವಪ್ಪ. ಅದಕ್ಕಾಗಿ ಮಕ್ಕಳು ತಂದೆ ತಾಯಿಗಳು ಅನ್ಯೂನ್ಯವಾಗಿ ಬೆಳೆದ್ಬಿಟ್ರೆ ಆ ಮನೆ ಬೃಂದಾವನ, ಆ ಮನೆ ನಂದಗೋಕುಲ. ಏನಾದರೂ ಒಂಚೂರು ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಆ ಮನೆ ಸ್ಮಶಾನವಾಗಿಬಿಡ್ತದೆ. ಸುಖವಾಗಿ ಬಾಳೋಣ. ಅಣ್ಣ ತಮ್ಮಂದಿರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅದನ್ನು ಸಾಯಿಸುವಂಥ ಮಟ್ಟಕ್ಕೆ ಹೋಗೋದು ಬೇಡ, ಇಬ್ಬರು ದ್ವೇಷ ಕಾರೋದು ಬೇಡ, ತಂದೆ ತಾಯಿಗಳ ಅನಾಥರನ್ನಾಗಿ ಮಾಡೋದು ಬೇಡ.